ಮೈಸೂರಿಗೆ ರಾಹುಲ್ ಗಾಂಧಿಯವರು ಭೇಟಿ ಕೊಡ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಕುತೂಹಲ ಕಾಂಗ್ರೆಸ್ ಪಾಳಿಯದಲ್ಲಿ ಸೃಷ್ಟಿಯಾಗಿದೆ. ಕಾರಣ ಇಷ್ಟೇ, ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಅವರ ಭೇಟಿಗೆ ಒಂದು ಅವಕಾಶ ಸಿಕ್ಕರೆ ಸಾಕು, ಏನು ಆಗ್ಬಿಡುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ ಎದುರು ನೋಡ್ತಾ ಇದ್ರಲ್ಲ, ಆ ದಿನ ಇವತ್ತು. ಕಾರಣ ರಾಹುಲ್ ಗಾಂಧಿಯವರು ರಾಜ್ಯದಲ್ಲಿರುವಂತ ಮೈಸೂರಿಗೆ ಭೇಟಿ ಕೊಡ್ತಿದ್ದಾರೆ. ಇವರೇ ದೆಹಲಿಗೆ ಹೋಗ್ತಾ ಇದ್ರು, ಟೈಮ್ ಕೇಳ್ತಾ ಇದ್ರು, ರಾಹುಲ್ ಗಾಂಧಿಯವರು ಭೇಟಿ ಆಗೋದಕ್ಕಾಗ್ತಾ ಇಲ್ಲ, ಅವ್ರ ಸಮಯ ಕೊಡ್ತಾ ಇಲ್ಲ ಅಂತೆಲ್ಲ ಇತ್ತು. ಬಟ್ ಈಗ ಅವರೇ ರಾಜ್ಯದಲ್ಲಿ ಇರ್ತಾ ಇರೋದ್ರಿಂದ ಅವರನ್ನ ಭೇಟಿಯಾಗಿ ಅಂತಿಮವಾಗಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂತಹ ಬೆಳವಣಿಗೆಗಳು ಅಂತ ಇವತ್ತೇ ಫೈನಲ್ ಆಗ್ಬಿಡತ್ತಾ. ಪವರ್ ಶೇರಿಂಗ್ ವಿಚಾರ ಸಂಕ್ರಾಂತಿಗೂ ಮುನ್ನವೇ ನಾಯಕತ್ವ ಫೈನಲ್ ಆಗ್ಬಿಡತ್ತಾ. ಮೈಸೂರಲ್ಲಿ ರಾಹುಲ್ ಅನ್ನ ಭೇಟಿ ಆಗ್ತಾರಂತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಭೇಟಿ ವೇಳೆ ಅಧಿಕಾರ ಹಂಚಿಕೆಯ ಕುರಿತು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಮೈಸೂರಿಗೆ ಒಂದೇ ವಿಮಾನದಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ತಮಿಳುನಾಡಿನ ಕಾರ್ಯಕ್ರಮದ ಹಿನ್ನೆಲೆ ಮೈಸೂರಿಗೆ ರಾಹುಲ್ ಗಾಂಧಿ ಆಗಮಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಕೆಸಿ ವೇಣುಗೋಪಾಲ್ ಕೂಡ ಭಾಗಿಯಾಗ್ತಿದ್ದಾರೆ. ಮಧ್ಯಾಹ್ನ ಮೈಸೂರು ಏರ್ಪೋರ್ಟ್ಗೆ ಆಗಮಿಸಿ ದೆಹಲಿಗೆ ವಾಪಸ್ ಆಗ್ತಾರಂತೆ. ದೆಹಲಿಗೆ ಹೋಗೋಕ್ಕೂ ಮುನ್ನವೇ ರಾಗ ಅವರನ್ನ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗುವುದಕ್ಕೆ ಸಜ್ಜಾಗಿದ್ದಾರೆ. ಸ್ವಾಗತದ ನೆಪದಲ್ಲಿ ರಾಹುಲ್ ಗಾಂಧಿ ಜೊತೆ ನಾಯಕತ್ವ ಚರ್ಚೆಗೆ ಪ್ಲಾನ್ ರೂಪಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಇದು. ಸಂಪುಟದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬಿಟ್ರೆ ಎಲ್ಲವೂ ಕೂಡ ಅಂತಿಮ ಆಗುತ್ತೆ ಅಂತ ಇಬ್ಬರು ನಾಯಕರು ಕಾಯ್ತಾ ಇದ್ರು. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಏನ್ ನಿರ್ಧಾರ ಕೈಗೊಳ್ತಾರೋ ಅದೇ ಅಂತಿಮ ಅಂತ. ಹಂಗಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಬಳಿಕ ಅಟ್ಲೀಸ್ಟ್ ಏನಾದ್ರೂ ಒಂದು ಸುಳಿವು ಸಿಗಬಹುದಾ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ, ಇಂಥದ್ದೊಂದು ಪ್ರಶ್ನೆ ಇದೆ. ಹಂಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶತ ಪ್ರಯತ್ನ ಮಾಡಿ ತಮ್ಮ ವಾದಗಳನ್ನ ಮಂಡಿಸಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರೆ, ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸರ್ಜರಿ ಬೇಡ, ಬದಲಾಗಿ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ವಾದವನ್ನ ಏನ್ ಹಿಡ್ಕೊಂಡಿದ್ದಾರೆ, ಅದನ್ನ ಇವತ್ತು ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡಲೇಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದಾರೆ. ನೋಡಿ, ಇಬ್ಬರೂ ಕೂಡ ಒಟ್ಟಿಗೆ ಭೇಟಿಯಾದಾಗ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆಗಳಾಗುತ್ತಾ, ಒಪ್ಪಂದದ ವಿಚಾರವನ್ನ ಮತ್ತೆ ನೆನಪಿಗೆ ತರ್ತಾರ ರಾಹುಲ್ ಗಾಂಧಿ ಅವರಿಗೆ? ಇದು ಕುತೂಹಲ ಇರೋದು.